ಜಯ ಶ್ರೀ ದುರ್ಗಾಂಬ. ಇವಾಗ ಹನುಮಂತ ದೇವರ ಶಕ್ತಿನ ಹೇಗೆ ಸಿದ್ಧಿ ಮಾಡೋದು, ಅದರ ವಿಧಿ ವಿಧಾನಗಳು ಹೇಗೆ ಅನ್ನೋದನ್ನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ನಿಜ ಹೇಳಬೇಕಂದ್ರೆ ನಂದೀಶ ಹೇಳೋರೊಬ್ಬರು ಕೇಳಿದರು ಸ್ಪೆಷಲ್ಲಾಗಿ, ಯಾವ ದೇವರ ಶಕ್ತಿ ಬೇಗ ಸಿದ್ಧಿ ಆಗ್ತದೆ, ಹಾಗೆ ಹನುಮಂತ ದೇವರ ಸಿದ್ಧಿ ಮಾಡೋದಾದರೆ ಏನು ಮಾಡಬೇಕು ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಿ. ಈ ವಿಷಯ ಏನೆಂದರೆ ನಿಮಗೂ ತಿಳಿಸ್ತೀನಿ, ಹಾಗೆ ನಿಮ್ಮಂಥ ತುಂಬ ಹಲವಾರು ಜನ ಸಿದ್ಧಿ ಸಾಧಕರು ಸಾಧನೆಯ ಮಾರ್ಗದಲ್ಲಿ ಇದ್ದಾರೆ, ಹಾಗೆ ಸಾಧಿಸ್ತಾ ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಲ್ಪ ಸಹಾಯ ಆಗಲಿ ಅನ್ನೋಕ್ಕೋಸ್ಕರ ಪೂರ್ತಿಯಾಗಿ ತಿಳಿಸ್ತೇನೆ. ಮೊದಲನೇದಾಗಿ ನಮಗೆ ಹನುಮಂತ ದೇವರು ನಮ್ಮನ್ನು ಇಷ್ಟಪಡಬೇಕು ಅಂದರೆ ನಾವು ಹನುಮಂತ ದೇವರಿಗೆ ಇಷ್ಟ ಆಗುವಂಥ ಆಹಾರ ಪದ್ಧತಿನ ಅಳವಡಿಸ್ಕೊಳ್ಬೇಕು ಮೊದಲನೇದಾಗಿ. ಹಾಗೆ ಹನುಮಂತ ದೇವರಿಗೆ ಯಾವ ಆಹಾರ ನಿಮ್ಗೆ ಇಷ್ಟ ಅನ್ನೋದನ್ನು ನಿಮಗೆ ಒಂದು ಸಿಂಪಲಾಗಿ ತಿಳಿಸ್ಕೊಡ್ತೇನೆ. ಹನುಮಂತ ದೇವರಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ. ಒಂದನೇದು ಬಾಳೆಹಣ್ಣು, ಈ ಆರ್ಗ್ಯಾನಿಕ್ ಫುಡ್ ಅಂತಾರಲ್ಲ, ಅಂದರೆ ಹಲಸಿನ ಹಣ್ಣು, ಬಾಳೆಹಣ್ಣು, ಹಲಸಿನ ಹಣ್ಣು, ಈ ಪ್ರಕೃತಿಯಲ್ಲಿ ನಾವು ಗೊಬ್ಬರ ಏನು ಹಾಕದೆ ಮಾಡಿ ಬಂದಿರುತ್ತಲ್ಲ ಹಣ್ಣುಗಳೆಲ್ಲ, ಅದೆಲ್ಲ ತುಂಬಾ ಇಷ್ಟ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು, ಹಾಗೆ ಈ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ ಹಣ್ಣುಗಳೆಲ್ಲ, ಗಿಡಗಳಿಗೆ ಯೂಸ್ ಮಾಡಿದ ಹಣ್ಣುಗಳೆಲ್ಲ ಉಪಯೋಗ ಬರೋದಿಲ್ಲ ತಪಸ್ಸು ಜಪ ಮಾಡಲಿಕ್ಕೆ, ಶಕ್ತಿ ಸಿದ್ಧಿ ಆಗಲಿಕ್ಕೆ, ಸರಿನಾ? ಮತ್ತು ಹನುಮಂತ ದೇವರಿಗೆ ಯಾವುದೇ ಹುಳಿ, ಖಾರ, ಉಪ್ಪು ಇದೆಲ್ಲ ಇಷ್ಟ ಆಗೋದಿಲ್ಲ. ಇದು ಒಂದೇ ವಿಚಾರ ಆಗಿರ್ತದೆ. ನಂದೀಶ್ ಅವರೇ, ಹಾಗೆ ಯಾರು ಸಿದ್ಧಿ ಮಾಡ್ತಾ ಇದ್ದೀರಾ ಹನುಮಂತ ದೇವ್ರದ್ದು, ಯಾರು ಸಿದ್ಧಿ ಮಾಡಬೇಕು ಅಂತ ಇದ್ದೀರಾ ಅವರಿಗೆಲ್ಲ ತಿಳಿಸ್ಕೊಡೋದೇನೆಂದರೆ, ಹನುಮಂತ ದೇವರಿಗೆ ಮುಸ್ರೆ ಅಂದರೆ ಇಷ್ಟ ಇಲ್ಲ. ಮುಸ್ರೆ ಅಂದರೆ ಬೇಯಿಸಿರುವಂಥ ಆಹಾರ. ಹನುಮಂತ ದೇವರು ಬ್ರಹ್ಮಚಾರಿ, ಅದಕ್ಕೆ ಅವರಿಗೆ ಅಷ್ಟು ಬಲ ಇತ್ತು. ಅದು ಯಾವುದೋ ಔಷಧಿ ವಿಚಾರವಾಗಿ ಒಂದು ಪರ್ವತವನ್ನೇ ಹೊತ್ಕೊಂಡು ತಂದಿಲ್ವೇ ಒಂದೇ ಕೈಲಿ, ಅಂಥ ಶಕ್ತಿ, ಸರಿನಾ? ರಾಮದೂತ ಹನುಮಂತ, ಜೈ ಹನುಮಾನ, ಓಂ ಹಂ ಹನುಮತೆ ನಮಃ, ಸರಿನಾ? ಹನುಮಂತ ದೇವರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ನಾನು ಕತೆ ಹೇಳಲಿಕ್ಕೆ ಬರೋದಿಲ್ಲ ಇವಾಗ. ಈಗ ಸಿದ್ಧಿ ಮಾಡೋದ್ರ ಬಗ್ಗೆ ಅಷ್ಟು ತಿಳಿಸ್ಕೊಡ್ತೇನೆ ನಿಮಗೆ, ಸರಿನಾ? ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ. ಇದೊಂದು ಮಂತ್ರ ಸಾಕು, ಸರಿನಾ? ಬೆಳಗ್ಗೆ ಎದ್ದ ತಕ್ಷಣ ಮೂಡ್ ಸರಿ ಇರುವುದಿಲ್ಲ ಜಪ ಮಾಡುವಾಗ, ಒಂದು ಅರ್ಧ ಗಂಟೆ ಈ ಥರ ಓಂ ಹಂ ಹನುಮತೆ ನಮಃ ಅಂತ ಹೇಳ್ಕೊಳ್ಬೇಕು. ಅದಕ್ಕಿಂತ ಮೊದಲು ಸ್ನಾನ ಮಾಡ್ಕೊಳ್ಬೇಕು. ತಣ್ಣೀರು ಸ್ನಾನ ತುಂಬ ಉತ್ತಮ. ನಾವು ನೀರನ್ನು ಹಿಡಿದಿಟ್ಕೊಂಡಿರೋ ನೀರಲ್ಲಿ ಸ್ನಾನ ಮಾಡೋಕ್ಕಿಂತ ಹರಿಯೋ ನೀರಲ್ಲಿ ಸ್ನಾನ ಮಾಡಿದ್ರೆ ಅತ್ಯುತ್ತಮ. ಹಾಗೆ ಕೆರೆ ಇದ್ದರೆ ತುಂಬ ಉತ್ತಮ ಸ್ನಾನಕ್ಕೆ. ಮತ್ತು ಹರಿಯೋ ನೀರಿದ್ರೂ ತುಂಬ ಉತ್ತಮ. ಸ್ವಲ್ಪ ನೀರು ನಿಂತು ಹೋಗುವಂತಹ ನೀರು ಜಾಗ ಆಗಬೇಕು. ಆಮೇಲೆ ಹನುಮಂತ ದೇವರು ಪೂರ್ತಿಯಾಗಿ ಒಲ್ದು ಸಿದ್ಧಿಯಾಗುವಂತಹ ಸಮಯದಲ್ಲಿ ನಾವು ನೀರಾಹಾರವನ್ನೇ ಸೇವನೆ ಮಾಡಬೇಕಾಗ್ತದೆ. ನೀರಾಹಾರ ಅಂದರೆ ಮೊದಲಿಗೆ ಹೇಗೆ ಅಂದರೆ ಒಂದು ವಿಧಾನ ತಿಳಿಸ್ಕೊಡ್ತೇನೆ, ಯಾವ ಪ್ರಮಾಣದಲ್ಲಿ ಈಗ ಸಾಮಾನ್ಯರು ಆಹಾರವನ್ನು ಅಳವಡಿಸ್ಕೊತ ಜಪ ಮಾಡ್ತಾ ಹೋಗ್ಬೋದು ಅನ್ನೋದನ್ನು. ಮೊದಲೇದಾಗಿ ಉಪ್ಪಿಲ್ಲದೆ ಇರೋ ಆಹಾರನ ತಿಂತಾ ಬರಬೇಕು, ಅನ್ನಾಹಾರದನ್ನೇ ತಿಂತಾ ಬರಬೇಕು. ಒಂದೇ ಸಲ ಅನ್ನ ಬಿಡಬೇಕು ಅಂದರೆ ಆಗೋದಿಲ್ಲ, ಯಾರ ಹತ್ರನೂ ಕಷ್ಟ ಆಗ್ತದೆ. ಮೊದಲಿಗೆ ಉಪ್ಪಿಲ್ಲದೆ ಇರೋ ಆಹಾರ ಅನ್ನವನ್ನು ತಿಂತಾ ಬರಬೇಕು. ಹಾಗೆ ಹಾಲು, ಮಜ್ಜಿಗೆ, ಮೊಸರು ಇದರನ್ನೇ ಹಾಕಿ ಊಟ ಮಾಡ್ಕೊತ ಬರಬೇಕು. ಉಪ್ಪು, ಖಾರ, ಹುಳಿ ಇದನ್ನೆಲ್ಲ ಸಂಪೂರ್ಣವಾಗಿ ಬಿಡಬೇಕು. ಈಗ ಮೊಸರು ಕೂಡ ಹುಳಿನೇ, ಅದಕ್ಕೋಸ್ಕರ ಅದು ಜಾಸ್ತಿ ತಿನ್ನಬಾರ್ದು, ನಮ್ಗೆ ಅನ್ನ ಸೇರೋದಿಲ್ಲ ಅಲ್ಲ ಅಂತ ಅದಕ್ಕೋಸ್ಕರ ತಿನ್ನಬೇಕು. ಹಾಗೆ ಊಟ ಕಡಿಮೆ ಮಾಡ್ತಾ ಮಧ್ಯಾಹ್ನ ಒಂದು ಊಟ ಮಾತ್ರ ಸೇವನೆ ಮಾಡ್ತಾ ಬರಬೇಕು. ನಿಮಗೆ ಗೊತ್ತಾಗುತ್ತೆ, ಊಟ ಜಾಸ್ತಿ ಮಾಡಿದ್ರೆ ಜಪ ಮಾಡಲಿಕ್ಕೆ ಆಗೋದಿಲ್ಲ ಯಾರ ಹತ್ರನೂ, ಅರ್ಥ ಆಯ್ತು? ನನ್ನ ಹತ್ರ ಕೂಡ ಅನ್ನ ಜಾಸ್ತಿ ಊಟ ಮಾಡಿಬಿಟ್ರೆ ಜಪ ಮಾಡಲಿಕ್ಕೆ ಆಗೋದಿಲ್ಲ, ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತದೆ. ಜಪ ಮಾಡಲಿಕ್ಕೆ ಖಾಲಿ ಹೊಟ್ಟೆ ಇರಬೇಕು. ಖಾಲಿ ಹೊಟ್ಟೆ ಇದ್ದಾಗಲೇ ನಮಗೆ ಜಪ ಮಾಡಲಿಕ್ಕಾಗೋದು. ಹಾಗೆ ಜಾಸ್ತಿ ಸಮಯ ಪದ್ಮಾಸನ ಹಾಕೊಂಡು ಕೂತ್ಕೊಳ್ಳಿಕ್ಕಾಗೋದು, ಅರ್ಥ ಆಯ್ತಾ? ಬರೀ ಪದ್ಮಾಸನ ಒಂದೇ ಅಲ್ಲ, ವಜ್ರಾಸನ ಇದೆ, ಗೊತ್ತಾ ನಿಮಗೆ? ವಜ್ರಾಸನ ಹೇಗೆ ಹಾಕೊಳ್ತಾರಂತೆ, ಇವಾಗ ಕಾಣಿಸಲ್ಲ ಬಿಡಿ, ನಾನು ಮುಂದಿನ ದಿನದಲ್ಲಿ ತೋರಿಸ್ತೇನೆ. ವಜ್ರಾಸನ ಅಂದರೆ ತುಂಬ ವೀಕ್ ಆಗಬೇಕಾಗತ್ತೆ. ನನಗೆ ವಜ್ರಾಸನ ಹಾಕ್ಕೊಳ್ತೀನಿ, ಆದರೆ ಜಾಸ್ತಿ ಸಮಯ ಆಗ್ತಾಯಿಲ್ಲ, ಸರಿನಾ? ಪದ್ಮಾಸನ ಹಾಕ್ಕೊಳ್ತೀನಿ ಅಷ್ಟೇ. ಇದು ವಿಚಾರ ಆಗಿರ್ತದೆ ವೀಕ್ಷಕರೇ, ಗೊತ್ತಾಯ್ತಾ?
ಸಿದ್ಧಿಯಲ್ಲಿ ಮೊದಲನೇದಾಗಿ ಅನ್ನಾಹಾರ ಕಡಿಮೆ ಮಾಡ್ತಾ ಹೋಗಬೇಕು. ಅನ್ನಾಹಾರ ಕಡಿಮೆ ಮಾಡ್ತಾ 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 ರಾತ್ರಿ ಊಟ ಹಣ್ಣು, ಬೆಳಗ್ಗೆ ಊಟ ಹಣ್ಣು ತಗೊಳ್ಬೋದು. ಅಥವಾ ಬೆಳಗ್ಗೆ ಏನು ತಿಂದೇನೆ ಮಧ್ಯಾಹ್ನ 12 ಗಂಟೆಗೆ ಅನ್ನ ಮಾತ್ರ ತಿನ್ಬೋದು. ಅನ್ನ, ಹಾಲು, ಅನ್ನ, ಮೊಸರು ಈ ಥರ. ಆಮೇಲೆ ಹೋಗ್ತಾ ಹೋಗ್ತಾ ಮುಂದೆ ಹಣ್ಣು, ಹನುಮಂತನಿಗೆ ಇಷ್ಟ ಆಗುವಂಥ ಬಾಳೆಹಣ್ಣು, ಹಲಸಿನ ಹಣ್ಣು. ನಿಜ ಹೇಳ್ಬೇಕಂದ್ರೆ ಭೂಮಿ ಇರೋರೆಲ್ಲ ಇದನ್ನು ನೆಟ್ಕೊಂಡು ಬೆಳೆಸ್ಕೊಂಡು ಅವ್ರ ಜಾಗದಲ್ಲೇ ರೆಡಿ ಮಾಡ್ಕೊಳ್ಬೋದು. ಸರಿನಾ? ಇದಕ್ಕೆ ದುಡ್ಡು ಖರ್ಚು ಮಾಡಬೇಕು ಅಂತಲೂ ಇಲ್ಲ. ಇದೇ ಥರ ಮಧ್ಯಾಹ್ನ ಹಣ್ಣು ತಿಂದಾದ್ಮೇಲೆ ಮತ್ತೆ ಜಪ ಶುರು ಮಾಡ್ಬೋದು. ನಿದ್ರೆ ಬಂದರೆ ನಿದ್ರೆ ಮಾಡ್ಬೋದು ಅಷ್ಟೇ. ನಿದ್ರೆ ಬರಲಿಲ್ಲ ಅಂದರೆ ಮಲಗಬಾರ್ದು. ಸುಮ್ಮನೆ ಮಲಗಿದ್ರೆ ಪ್ರೇತಾತ್ಮಗಳು ಅಟ್ಯಾಕ್ ಮಾಡ್ತವೆ. ನಿಜ ಹೇಳಬೇಕು ಅಂದರೆ ಜಪ ಮಾಡೋರು, ತಪಸ್ ಮಾಡೋರು ಮಲಗಿದ್ರೂ ಅವ್ರು ಪದ್ಮಾಸನದಲ್ಲೇ ಮಲಗ್ತಾರೆ. ಗೊತ್ತಾ ನಿಮಗೆ? ಪದ್ಮಾಸನ ಹಾಕ್ಕೊಂಡು ಮಲಗಿದ್ರೆ ಯಾವುದೇ ರೀತಿಯ ಪ್ರೇತಾತ್ಮಗಳು ಅಟ್ಯಾಕ್ ಮಾಡೋದಿಲ್ಲ ನಿಮಗೆ. ಗೊತ್ತಾ? ಇದು ವಿಚಾರ ಆಗಿರ್ತದೆ. ಹಾಗೆ ಹಣ್ಣು ಇದರಲ್ಲಿ ಹೋಗಬೇಕು. ಆಮೇಲೆ ಹಣ್ಣು ಕೂಡ ಕಡಿಮೆ ಮಾಡ್ತಾ ಹೋಗಬೇಕು. ಹಣ್ಣು ಕಡಿಮೆ ಮಾಡ್ತಾ ನೀರು ಜಾಸ್ತಿ ಕುಡಿತಾ ಹೋಗಬೇಕು. ನೀರು ಜಾಸ್ತಿ ಕುಡಿದು ಜಪ ಮಾಡ್ತಾ ಹೋದಾಗ ನಿಮಗೆ ಹೊಟ್ಟೆ ಚಿಕ್ಕದಾಗ್ತಾ ಹೋಗ್ತದೆ. ಹೊಟ್ಟೆ ಚಿಕ್ಕದಾಗ್ತಾ ಹೋದಂಗೆ ನೀರ ಆಹಾರ ನಿಮ್ಮ ದೇಹಕ್ಕೆ ಅಳವಡಿಸ್ಕೊಳ್ತಾ ಹೋಗ್ತದೆ. ನಿಮ್ಮ ದೇಹ ನೀರಿಂದನೇ ನಿಮ್ಮ ದೇಹ ದಿನವನ್ನು ಕಳೆಯುವಂತಹ ಪಾಠನ ಕಲಿತದೆ. ಅರ್ಥ ಆಯ್ತಾ? ಅಂದರೆ ನಿಮ್ಮ ಮನಸ್ಸು ನಿಮ್ಮ ದೇಹವನ್ನು ನೀರು ಕುಡದೆ ನಿಮ್ಮ ದೇಹವನ್ನು ಮೇಂಟೆನೆನ್ಸ್ ಮಾಡ್ತದೆ ನಿಮ್ಮ ಮನಸ್ಸು. ಅರ್ಥ ಆಯ್ತಾ? ಹಾಗೆ ಮುಂದೆ ಹೋಗ್ತಾ 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 ಓಂ ಹನುಮತೆ ನಮಃ ಈ ಜಪ ಮಾತ್ರ ಬಿಡಬಾರ್ದು, ಕಂಟಿನ್ಯೂ ಇರಬೇಕಿದು. ಅರ್ಥ ಆಯ್ತಾ? ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಏನೊಂದು ವರ್ಷ ಬೇಕಾಗ್ಬೋದು ಅಂದರೆ ಓಕೆನಾ, ಒಂದು ವರ್ಷದಲ್ಲಿ ಆರಾಮ್ನಲ್ಲಿ ಸಿದ್ಧಿ ಮಾಡ್ಬೋದು ಈ ಶಕ್ತಿಗಳನ್ನು, ದೈವಶಕ್ತಿಗಳನ್ನು. ನಮಗೆ ಯಾವುದೇ ದೈವಶಕ್ತಿ ಸಿದ್ಧಿ ಮಾಡಬೇಕು ಅಂದ್ರೂ ಈ ಆಹಾರ ಪದ್ಧತಿಯ ಕ್ರಮ, ನೀರಾಹಾರ ಮುಖ್ಯವಾಗಿರ್ತದೆ. ನಂದೀಶವರು ಹಾಗೆ ಬೇಗ ಶೀಘ್ರದಲ್ಲಿ ಶಕ್ತಿ ಸಿದ್ಧಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರಿ. ಸರಿನಾ? ಶೀಘ್ರದಲ್ಲಿ ಶಕ್ತಿ ಸಿದ್ಧಿ ಮಾಡಬೇಕು ಅಂದರೆ ನಮ್ಮ ದೇಹ ಶುದ್ಧವಾಗಿರಬೇಕು. ನಮ್ಮ ದೇಹವನ್ನು ಮೊದಲಿಗೆ ಶುದ್ಧ ಮಾಡಬೇಕು. ಅರ್ಥ ಆಯ್ತಾ? ನಮ್ಮ ದೇಹವನ್ನು ಇವತ್ತೇ ನಾವು ನೀರಾಹಾರವಾಗಿ ಅಳವಡಿಸ್ಕೊಂಡ್ವಿ ಅಂದರೆ ಇವತ್ತಿಂದನೇ ನಮಗೆ ದೈವಶಕ್ತಿ ಶೀಘ್ರವಾಗಿ ಒಲಿಲಿಕ್ಕೆ ಶುರುವಾಗ್ತದೆ. ಇದು ವಿಚಾರ ಆಗಿರ್ತದೆ. ಆದರೆ ಯಾವುದೇ ಮನುಷ್ಯನ ಹತ್ರ ಒಂದೇ ಸಲ ನೀರು ಕುಡ್ಕೊಂಡು ದಿನ ಕಳೀಬೇಕು ಅಂದರೆ ಅದು ಅಸಾಧ್ಯ. ಅರ್ಥ ಆಯ್ತಾ? ಇದು ವಿಚಾರ ಆಗಿರ್ತದೆ ನಂದೀಶ್ ಅವರೇ. ಹಾಗೆ ವೀಕ್ಷಕರೇ, ಹಾಗೆ ಹನುಮಂತ ಶಕ್ತಿಯ ಸಿದ್ಧಿ ಮಾಡುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾನೆ. ಹೆಣ್ಮಕ್ಳೇ ಆಗಿರಲಿ, ಗಂಡು ಮಕ್ಕಳೇ ಆಗಿರಲಿ. ನಿಜ ಹೇಳ್ಬೇಕಂದ್ರೆ ಹನುಮಂತ ಶಕ್ತಿನ ಹೆಣ್ಮಕ್ಳು ಕೂಡ ಸಿದ್ಧಿ ಸಾಧನೆ ಮಾಡಿದವರು ಮಾಡ್ತಾ ಇದ್ದಾರೆ ಕೂಡ. ಅವರಿಗೆಲ್ಲ ಸರಿಯಾದ ಮಾರ್ಗದರ್ಶನ ಕೊಡೋರು ಇವತ್ತಿನ ದಿನ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಂಗ್ಲೀಷ್ ಹೇಳ್ಕೊಡೋರು ಇದ್ದಾರೆ, ಹಿಂದಿ ಹೇಳ್ಕೊಡೋರು ಇದ್ದಾರೆ, ಕನ್ನಡ ಹೇಳ್ಕೊಡೋರು ಇದ್ದಾರೆ, ಗಣಿತ ಕಲಿಸೋರು ಇದ್ದಾರೆ, ಸೈನ್ಸ್ ಕಲಿಸೋರು ಇದ್ದಾರೆ, ಭೌಗೋಳಿಕ ಶಾಸ್ತ್ರ, ಆ ಶಾಸ್ತ್ರ ಈ ಶಾಸ್ತ್ರ ಎಲ್ಲ ಕಲಿಸೋರು ಇದ್ದಾರೆ. ಆದರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಒಂದು ಮೂವಿ ಮಾಡೋದಾಗಲಿ, ಒಂದು ವಿಷಯಗಳನ್ನು ಸರಿಯಾಗಿ ಹೇಳೋದಾಗಲಿ, ಒಂದು ಕ್ಲಾಸಲ್ಲಿ ಅದನ್ನು ಒಂದು ವಿಷಯಗಳನ್ನಾಗಿ ಅಳವಡಿಸ್ಕೊಂಡು ಆ ಕ್ಲಾಸಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಟೀಚಿಂಗ್ ಮಾಡೋದಾಗಲಿ ಯಾರು ಮಾಡ್ತಾ ಇಲ್ಲ. ಅದನ್ನು ಮಾಡಿದ್ರೆ ನಮ್ಮ ಜನರಿಗೆ ಈ ಥರ ಸಮಸ್ಯೆ ಬರ್ತಾನೂ ಇರಲಿಲ್ಲ. ಅರ್ಥ ಆಯ್ತಾ? ನಮ್ಮ ಕ್ಲಾಸಲ್ಲಿ ಇಂಗ್ಲೀಷ್ನಲ್ಲಿ ಅಳವಡಿಸ್ಕೊಂಡ್ರು ಬ್ರಿಟಿಷರ ಭಾಷೆ. ಅದೇ ಬ್ರಿಟಿಷರ ಭಾಷೆನ ಇಂಗ್ಲೀಷ್ನ ಅಳವಡಿಸ್ಕೊಳ್ಳೋ ಬದಲು ಸಂಸ್ಕೃತನ ಅಳವಡಿಸ್ಕೊಂಡು ಆಧ್ಯಾತ್ಮಿಕ ವಿಚಾರಗಳನ್ನು ಒಂದು ಕ್ಲಾಸಲ್ಲಿ ತಿಳಿಸ್ಕೊಟ್ರೆ ಏನು ಚೆನ್ನಾಗಿರ್ತಿತ್ತು. ನಮ್ಮ ಜನ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದ್ರು. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾಯಿದ್ರು. ಹಾಗೆ ಆಹಾರ ತಿನ್ನೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ರು. ಆ ದೇಹನ 300 ವರ್ಷ 400 ವರ್ಷ ಕಾಪಾಡೋದ್ರಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾಯಿದ್ರು. ಆದರೆ ಇವತ್ತಿನ ದಿನ ಕಲಿಸೋದು ಈ ಬ್ರಿಟಿಷರ ಭಾಷೆ ಇಂಗ್ಲೀಷ್ನೇ ಜಾಸ್ತಿ ಕಲಿಸ್ತಾ ಇದ್ದಾರೆ. ಅದನ್ನೇ ಕೂಡ ಜಾಸ್ತಿ ಅಳವಡಿಸ್ಕೊತಾ ಇದ್ದಾರೆ ಜನಗಳು. ಇದರಿಂದ ನಮ್ಮ ಧರ್ಮದವರಿಗೆ ಜಾಸ್ತಿ ಕೆಟ್ಟದ್ದೇ ಆಗೋದು ಬಿಟ್ಟರೆ ಒಳ್ಳೆಯದೇನಿಲ್ಲ ಇಂಗ್ಲೀಷಿಂದ. ಅರ್ಥ ಆಯ್ತಾ? ಸಂಸ್ಕೃತ ಭಾಷೆಯಿಂದ ತುಂಬ ಒಳ್ಳೆಯದಾಗ್ತಾಯಿತ್ತು, ಆಧುನಿಕ ವಿಷಯಗಳಿಂದ ತುಂಬ ಒಳ್ಳೆಯದಾಗ್ತಾಯಿತ್ತು. ಬಟ್ ಈ ಥರ ನಡೀತಾ ಇದೆ. ಏನೇ ಇರಲಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಹನುಮಂತ ಶಕ್ತಿ ಸಿದ್ಧಿ ಸಾಧನ ಮಾಡ್ಬೋದು. ಹಾಗೆ ಯಾವುದೇ ದೇವರ ಶಕ್ತಿ ಸಾಧನೆ ಕೂಡ ಮಾಡ್ಬೋದು. ಅದ್ರ ಬಗ್ಗೆ ನನಗೆ ಪ್ರಶ್ನೆ ಬರೆದಾಕಿದ್ರೆ ಯಾವ ದೇವಶಕ್ತಿ ಹೇಗೆ ಸಿದ್ಧಿ ಮಾಡಬೇಕು ಅಂತ ಬರೆದಾಕಿದ್ರೆ ನಾನು ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಸರಿನಾ? ಮೊದಲೇದಾಗಿ ಒಂದು ಹನುಮಂತನ ಫೋಟೋ ಇಟ್ಕೊಳ್ಳಿ. ಹನುಮಂತನ ಫೋಟೋ ಇಟ್ಕೊಂಡು ಮೂರ್ತಿ ಫೋಟೋನಾಗೋದ್ರೂ ಆಗ್ಬೋದು. ಹಾಗೆ ಹನುಮಂತನ ಫೋಟೋ ಆದರೂ ಆಯಿತು, ಮೂರ್ತಿ ಫೋಟೋ ಆದರೂ ಆಗ್ಬೋದು. ಹಾಗೆ ನೀವು ಕೂಡ ಒಂದು ಹನುಮಂತಂದು ಕುತ್ತಿಗೆಯಲ್ಲಿ ಒಂದು ಲಾಕೆಟ್ ಮಾಡಿ ಹಾಕ್ಕೊಳ್ಳಿ ಬೆಳ್ಳಿಯಲ್ಲಿ. ವಿಚಾರ ಏನಂದರೆ ಮೊದಲಿಗೆ 3:30 ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. 3:30 ಅಂದರೆ ಹೇಳಬೇಕು. ಎದ್ಕೊಂಡು ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡಿ ನೀರು ಕುಡ್ಕೊಂಡು, ಆಮೇಲೆ ಸ್ನಾನಕ್ಕೆ ಹೋಗಿ 4 ಗಂಟೆ ಅಂದರೆ 4:15 ಅಂದರೆ ಜಪಕ್ಕೆ ಕೊಳ್ಬೋದು. ಹನುಮಂತ ದೇವರಿಗೆ ಒಂದು ದೀಪ ಹಚ್ಕೊಂಡು ಒಂದು ಮಂಗಳಾರತಿ ಬೆಳಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಹೂವೆಲ್ಲ ಇದ್ದರೆ ಹೂವು ಹಾಕಿ ಹನುಮಂತ ದೇವರಿಗೆ. ಹಾಗೆ ಬಾಳೆಹಣ್ಣು ಬಾಳೆಹಣ್ಣು ಇಟ್ಕೊಳ್ಬೇಕಲ್ವ ನಿಮಗೆ ಆಹಾರ, ಹನುಮಂತನಿಗೆ ಇಷ್ಟ. ಒಂದು 5 ಬಾಳೆಹಣ್ಣು ನೈವೇದ್ಯ ಮಾಡಿ, ಅದು ನೀವೇ ಆಮೇಲೆ ತಿನ್ಬೋದು ಮಧ್ಯಾಹ್ನ 12 ಗಂಟೆ ನಂತರ. ಸರಿನಾ?
ತಿಂದ್ಕೊಂಡು ನೀರು ಕುಡಿಬೋದು. ಇಷ್ಟು ಮಾಡಿಕೊಂಡು ನೀವು ಜಪಕ್ಕೆ ಕೂತ್ಕೊಂಡ್ರೆ ಜಪ ಶುರು ಮಾಡಿದ್ರೆ ಆಯಿತು. ಏನು ದಿನ ಪೂರ್ತಿ ನೀವು ಜಪ ಕೊಡಬೇಕು ಅಂತ ಏನಿಲ್ಲ. ದಿವಸದಲ್ಲಿ 1 ತಾಸು 2 ತಾಸು ಮೊದಲು ಕುಳ್ತಾ ಹೋಗಬೇಕು. ಆಮೇಲೆ ದಿನ ಹೋಗ್ತಾ 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 3 ಗಂಟೆ, ಈಗ ಫ್ರೀ ಸಮಯ ಸಿಕ್ಕಿದಾಗ ಒಂದು ದಿನ ಹೀಗೆ ಕುಳ್ತಾ ಹೋಗಬೇಕು. ಈ ಥರ ಪ್ರಯತ್ನದಿಂದ ಶುರು ಮಾಡ್ಬೋದು. ಅಥವಾ ನಿರಂತರ ಪ್ರಯತ್ನ ಮಾಡಿ ಶಕ್ತಿ ಸಿದ್ಧಿ ಮಾಡಲೇಬೇಕು ಹಠ ಇದ್ದರೆ ಖಂಡಿತ ಬೇಗ ಸಿದ್ಧಿ ಮಾಡ್ಬೋದು. ನಿಮಗೆ ಬೇರೆ ತುಂಬ ಕೆಲಸಗಳಿದೆ, ಅದೆಲ್ಲ ಕೆಲಸ ನೋಡಿಕೊಂಡು ಇದನ್ನು ಸಾಧನೆ ಮಾಡಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು. ಯಾಕಂದರೆ ನಾವು ಕೂಡ ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊತೀವಿ. ಆ ಕೆಲವೊಂದು ಸಮಯದಲ್ಲಿ ನಾವು ಫ್ರೀ ಸಮಯದಲ್ಲಿ ಜಾಸ್ತಿ ಜಪ ಶಕ್ತಿ ಸಿದ್ಧಿಗಳನ್ನು ಮಾಡ್ತಾ ಹೋಗ್ತೀವಿ. ಹಾಗೆ ನೀವು ಕೂಡ ಮಾಡ್ಕೊಳ್ತಾ ಜಪ ಶಕ್ತಿ ಸಿದ್ಧಿ ಮಾಡ್ತಾ ಹೋಗ್ಬೋದು. ಯಾಕಂದರೆ ಇವತ್ತಿನ ದಿನ ದುಡ್ಡು ಕೂಡ ಎಲ್ರಿಗೂ ಮುಖ್ಯ ಅಲ್ವಾ. ದುಡ್ಡಿಲ್ಲದೆ ಏನೂ ಸಿಗೋದಿಲ್ಲ, ಮೊದಲಿನ ಕಾಲ ಅಲ್ಲ. ಆ ಥರ ಮನಸ್ಸಿದ್ದವರು ಆ ಥರನೂ ಮಾಡ್ಬೋದು. ಅಥವಾ ದುಡ್ಡು ಕಾಸು ಇದ್ದವರು ನಾನು ಬೇಗ ಸಿದ್ಧಿ ಮಾಡಬೇಕು ಅಂದರೆ ಶಕ್ತಿನ ಈ ಥರ ಕೂಡ ಮಾಡ್ಬೋದು. ಅರ್ಥ ಆಯ್ತಾ? ಈ ಥರ ನಿಯಮಗಳಲ್ಲಿ ಇದು ವಿಚಾರ ಆಗಿರ್ತದೆ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತೇನೆ, ಸಿಂಪಲ್ಲಾಗಿ 1 ನಿಮಿಷದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಮೊದಲನೇದಾಗಿ ಒಂದು ಹನುಮಂತನ ಫೋಟೋ ಇಟ್ಕೊಳ್ಳೋದು. ಆಮೇಲೆ ಬೆಳಿಗ್ಗೆ 3:30 ಎದ್ದು ಅದಕ್ಕೆ ಸ್ನಾನ ಮಾಡಿಕೊಂಡು 3:30 ಎದ್ದು ಪ್ರಾಣಾಯಾಮ ಮಾಡೋ ಅವಶ್ಯಕತೆ ಇದ್ದರೆ ನಿಮಗೆ ಮಾಡ್ಕೊಳ್ಳೋದು. ಮಾಡಿದ್ರೆ ತುಂಬ ಉತ್ತಮ, ಒಂದು ಅರ್ಧ ಗಂಟೆ. ಆಮೇಲೆ ಆರತಿ ಎಲ್ಲ ಬೆಳಗ್ಬಿಟ್ಟು ಕಡ್ಡಿ ಎಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ದೀಪ ಹಾಗೆ ಇದೆಲ್ಲ ಹಚ್ಕೊಂಡು ನೀವು ಜಪಕ್ಕೆ ಕೂತ್ಕೊಂಡ್ರೆ ಆಯಿತು. 3:30ಯಿಂದ ಒಂದು 6 ಗಂಟೆವರೆಗೆ ನಮಗೆ ತುಂಬಾ ಸಿದ್ಧಿ ಮಾಡುವಂತಹ ಸಮಯ. ನಮಗೆ ಪದ್ಮಾಸನ ಹಾಕೊಂಡು ಕೂತ್ಕೊಂಡ್ರೆ ನಮ್ಗೆ ಹೇಳ್ಬೇಕಂತನೂ ಮನಸ್ಸು ಅನಿಸಲ್ಲ. ಯಾಕಂದರೆ ಅಷ್ಟು ತುಂಬ ಕೋಲ್ಡ್ ವಾತಾವರಣ ಇರ್ತದೆ, ಅಷ್ಟು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಆ ಸಮಯದಲ್ಲಿ. ಆ ಸಮಯದಲ್ಲಿ ನಮಗೆ ಶಕ್ತಿ ಸಿದ್ಧಿ ಆಗುವಂಥದ್ದು. ಆ ಸಮಯ ಮೀರ್ತು ಅಂದರೆ ಎಲ್ಲ ನಮಗೆ ಮಾತಾಡಿದ್ದು, ಜನರು ಓಡಾಡೋದು ಇದೆಲ್ಲ ಸೌಂಡ್ ಕೇಳಿಸುತ್ತೆ. ಆವಾಗ ನಾವು ಪದ್ಮಾಸನ ಹಾಕೊಂಡು ಕುಳ್ಳಿಕ್ಕೆ ಕೂಡ ಆಗೋದಿಲ್ಲ, ಕಾಲು ಹೊಡ್ತಾ ಬರೋದು ಇದೆಲ್ಲ ಆಗ್ತದೆ ಮನೆಯಲ್ಲಿ ಕೂತ್ರೆ. ಅದೇ ಜನರಿಂದ ದೂರ ಕೂತ್ರೆ ಇದೆಲ್ಲ ಸಮಸ್ಯೆ ಬರೋದಿಲ್ಲ. ಸರಿನಾ? ಈ ಪ್ರಮಾಣದಲ್ಲಿ ನೀವು ಮಾಡ್ಕೊಂಡು ಹೋದರೆ ಆಯಿತು. ಹಾಗೆ ಮುಂದಿನ ಸ್ಟೆಪ್ ಏನಿದೆ ನಾನು ಅದನ್ನು ತಿಳಿಸ್ಕೊಡ್ತೀನಿ. ನನ್ನ ವೀಡಿಯೋದಲ್ಲಿ ನೀವು ಕಮೆಂಟ್ನ ಬರ್ದಾಕ್ಬೋದು. ಹೀಗಾಗ್ತಾಯಿದೆ, ಈ ಥರ ಸಮಸ್ಯೆ ಬರ್ತದೆ, ಏನು ಮಾಡಬೇಕು ಅಂತ. ಖಂಡಿತ ನಾನು ಅದ್ರ ಬಗ್ಗೆ ಕರೆಕ್ಟ್ ತಿಳಿಸ್ಕೊಡ್ತೇನೆ. ನಮಸ್ತೆ ವೀಕ್ಷಕರೇ. ಓಂ ಹನುಮತೇ ನಮಃ. ಹಾಗೆ ಆದಷ್ಟು ನಮ್ಮ ವೀಡಿಯೋನ ಶೇರ್ ಮಾಡಿ.